ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೈಲು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕುವಂಥ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಏನೇನೆಲ್ಲ ಕೆಲಸ ಮಾಡ್ತಾ ಹೆಂಗೆ ಕ್ಲೀನ್ ಮಾಡ್ತಾ ಇದ್ದೀನಿ ಹಬ್ಬಕ್ಕೆ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಇವತ್ತು ತಿಂಡಿಗೆ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಬಟಾಣಿ ನೈಟ್ ನೆನೆಸೋದು ಮರ್ತೇ ಹೋಯಿತು. ಸೊ ಬಟಾಣಿ ಹಾಕಿಲ್ಲ, ಹಸಿ ಬಟಾಣಿ ಸಿಗಲಿಲ್ಲ, ಹಾಗಾಗಿ ಹಾಗೆ ಮಾಡ್ತಾಯಿದ್ದೀನಿ ಪಲಾವ್. ಸೊ ಬನ್ನಿ ನೋಡೋಣ ಹೇಗೆ ಮಾಡ್ತಾಯಿದ್ದೀನಿ ಅಂತ. ಹಾಗೆ ಪಲಾವ್ಗೆ ಮೊಸರು ಬಜ್ಜಿ ಕೂಡ ರೆಡಿ ಮಾಡಿದೆ. ಸೊ ನಮ್ಮನೇಲಿ ಪಲಾವ್ ಮಾಡಿದ್ರೆ ಮೊಸರು ಬಜ್ಜಿ ಮಾಡಲೇಬೇಕು, ಯಾವ್ದಾದ್ರು ಬಾತ್ ಮಾಡಿದ್ರೆ ಚಟ್ನಿ ಮಾಡಲೇಬೇಕು. ಸೊ ಇವಾಗ ಬಿಸಿ ಬಿಸಿ ಪಲಾವ್ ರೆಡಿಯಾಗಿದೆ. ಸೊ ಇವಾಗ ಕೊಡ್ತಾ ಇದ್ದೀನಿ, ತಿಂಡಿ ತಿನ್ನಲಿ ಅಂತ ಹೇಳಿಬಿಟ್ಟು. ಸೊ ನೋಡಿ, ಅಷ್ಟರಲ್ಲಿ ಅಲ್ಲಿ ಇಷ್ಟೊಂದು ಪಾತ್ರೆಗಳಿದೆ, ತೊಳಿಬೇಕಲ್ಲ, ಏನು ಮಾಡೋದು. ಸೊ ಬೇಗ ಬೇಗ ಅವೆಲ್ಲ ಪಾತ್ರೆಗಳನ್ನ ತೊಳೆದೆ. ಸೊ ಕಸ ಹೊಡೆದು ನೆಲ ಒರೆಸೋಣ ಅಂತ ಹೇಳ್ಬಿಟ್ಟು, ಇವತ್ತು ಪೂಜೆ ಇರೋದ್ರಿಂದ ಕಸ ಎಲ್ಲ ಹೊಡಿತಾ ಇದ್ದೀನಿ. ಇವಾಗ ಕಸ ಎಲ್ಲ ಹೊಡೆದಿದ್ದಾಯಿತು. ಹಾಗೆ ಇನ್ನೇನು ಮಾಡೋದು, ಮನೇಲಿ ನೆಲನೂ ಒರೆಸ್ಬೇಕಲ್ಲ ಪೂಜೆ ಮಾಡಬೇಕು ಅಂತ ಅಂದರೆ. ಸೊ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ. ಸ್ವಲ್ಪ ಲೇಟ್ ಆಯಿತು ಪೂಜೆ ಮಾಡುವಾಗ. ಅದಾದಮೇಲೆ ವಾಷಿಂಗ್ ಮಿಷಿನಿಗೆಲ್ಲ ಬಟ್ಟೆ ಹಾಕೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ತುಂಬ್ತಾ ಇದ್ದೀನಿ ಇವಾಗ. ಸೊ ಮಿಷಿನ್ ಆನ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು ಹೊರಟೆ. ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಇವಾಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು, ಸೊ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಫಸ್ಟೇ. ಇವಾಗ ಪೂಜೆ ಎಲ್ಲ ಆಯಿತು. ಸೊ ಒಂದೊಂದು ಇಟ್ಟು ಸಿಂಪಲಾಗಿಯೇ ಪೂಜೆ ಮಾಡಿದೆ. ಹೂವಿನ ರೇಟ್ ಕೂಡ ದುಬಾರಿ ಇದೆ ಇವಾಗ. ಸೊ ಹಾರಗಳೆಲ್ಲ ತೆಗೆದುಬಿಟ್ಟಿದ್ದೀನಿ. ಸೊ ಸ್ವಲ್ಪ ವಾಶ್ ಮಾಡಿಬಿಟ್ಟಿರೋಣ ಹಬ್ಬಕ್ಕೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ನಾನು ಕೂಡ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಹೊಟ್ಟೆ ತುಂಬ ಹಸಿತಾ ಇತ್ತು. ಸೊ ಹಾಗಾಗಿ ಫಸ್ಟು ತಿಂಡಿ ತಿನ್ನೋಣ, ಮಿಕ್ಕಿದ ಕೆಲಸ ಆಮೇಲೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ತಿಂಡಿ ತಿಂತಾ ಇದ್ದೀನಿ. ಸೊ ಅಷ್ಟರಲ್ಲಿ ಮಿಷಿನ್ ಆಫ್ ಮಾಡಿದೆ. ಸೊ ಬಟ್ಟೆಗಳನ್ನೆಲ್ಲ ತಗೊಳ್ತಾ ಇದ್ದೀನಿ ಒಣಗಾಕೋಣ ಅಂತ ಹೇಳಿಬಿಟ್ಟು. ಸೊ ಗೈಸ್ ನೋಡಿ, ಇವಾಗ ಇದು ಕೆಲಸ ಮುಗೀತು. ಅಷ್ಟೆಲ್ಲ ಅಲ್ಲೇ ಮಧ್ಯಾಹ್ನ ಆಗಿತ್ತು. ಮತ್ತು ಅಡುಗೆ ಮಾಡು ಅಂತ ಹೇಳಿ, ಸೊ ಸ್ವಲ್ಪ ಬೇಗ ಆಗತ್ತೆ ಅಂತ ಹೇಳ್ಬಿಟ್ಟು ಮೊಸರು ಬಜ್ಜಿ ಮತ್ತು ರೈಸ್ ಮಾಡಿದೆ.
ಸೊ ಇವಾಗ ಮೇನ್ ಕೆಲಸ, ಸೊ ಕ್ಲೀನಿಂಗ್, ಸ್ವಲ್ಪ ಕಿಚನ್ ಕ್ಲೀನಿಂಗ್ ಮಾಡೋದಿತ್ತು. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದೆ, ಇನ್ನು ಸ್ವಲ್ಪ ಪೆಂಡಿಂಗ್ ಇತ್ತು. ಒಂದಷ್ಟು ಬಾಕ್ಸ್ಗಳಷ್ಟೇ ಇತ್ತು, ಇದನ್ನೆಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಮೇಲ್ಗಡೆ ಇರೋದೆಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಮುಂಚೆನೇ, ನೆನ್ನೆ ಮೊನ್ನೆ ಎಲ್ಲ. ಅದಾದಮೇಲೆ ಈ ಥಳದೆಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟೆ, ಮತ್ತು ಹಾರಗಳೆಲ್ಲ ತೊಳೆದ್ಬಿಟ್ಟಿಟ್ಟಿದ್ದೆ. ಸೊ ಗೈಸ್, ಅದಾದಮೇಲೆ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಇದು ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಇದು ಒಂದೇ ಇತ್ತು ವಾಲ್ಪೇಪರ್, ನಾನು 2 ಸೈಡ್ ಕೂಡ ಹಾಕಿದ್ದೀನಿ. ಸೊ ಮಿಡಲಲ್ಲಿದೆ ಅಲ್ವಾ ಬುದ್ಧ, ಅದಕ್ಕೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ಇದು ಕೂಡ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು, ಚೆನ್ನಾಗಿ ಕಾಣಿಸ್ತಾ ಇದೆ ಬೆಡ್ರೂಮೆಲ್ಲ ಹಾಕ್ಕೊಂಡಿರೋದು. ಸೊ ಇದು ಆಲಲ್ಲಿ ಹಾಕಿದ್ದೀನಿ, ನಮ್ಮ ಫೋಟೋ ಏನು ಸೆಂಟ್ರಲ್ಲಿದೆ ಅಲ್ವಾ, ಆ ಕಡೆ ಒಂದು ಈ ಕಡೆ ಒಂದು ಹಾಕಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದು ಪಿಕಾಕ್ ಮುಂಚೆ ಇತ್ತು, ಇದನ್ನು ಇವಾಗ ರೀಸೆಂಟಾಗಿ ಹಾಕಿದೆ, ಅದ್ರ ಜೊತೆನೇ ಬಂದಿತ್ತು ಅಂತ ಹೇಳ್ಬಿಟ್ಟು. ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಜೋಡಿಸ್ದೆ. ಇವಾಗ ಇಷ್ಟಿದೆ ಇನ್ನೂ ಕೆಲಸ ಮಾಡುವಂಥದ್ದು. ಇಷ್ಟು ಮಾಡಿದ್ರೆ ಮುಗೀತು ಕಿಚನ್ ಕೆಲಸ. ಸೊ ನೋಡಿ, ಇದನ್ನು ಕೂಡ ಎಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದೀನಿ, ಆನೆ ಎಲ್ಲನೂ ಹಬ್ಬಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಅದಾದಮೇಲೆ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಇಲ್ಲೇ ಒಣಗಾಕಿಟ್ಟಿದ್ದೀನಿ. ಅಷ್ಟರಲ್ಲೇ ಈವ್ನಿಂಗ್ ಆಯಿತು. ಸೊ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಮಧ್ಯಾಹ್ನನೇ ಟೊಮೆಟೊ ಬೇಯಿಸ್ಕೊಂಡಿದ್ದೆ. ಸೊ ರೈಸ್ ಮಾಡಿ ಟೊಮೆಟೊ ಸಾಂಬಾರು ಮಾಡಿದೆ. ಸೊ ಇವಾಗ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಸೊ ಈ ಹಬ್ಬನೂ ಸಾಕು, ಮನೆ ಕ್ಲೀನಿಂಗು ಸಾಕು ಅಂತ ಅನಿಸ್ಬಿಡುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಚಾನಲ್ನ ಹೇಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್. ಸೊ ಈ ವಿಡಿಯೋನ ಇಲ್ಲೇ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.